ಅಮೆರಿಕ, ಮೆಕ್ಸಿಕೋ ಮತ್ತು ಹಲವು ದೇಶಗಳಿಗೆ ಬೇಕಾದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಇವನನ್ನು ಹಿಡಿಯಲು ಸುಮಾರು 125 ಕೋಟಿ ರೂಪಾಯಿಯನ್ನು ಬಹುಮಾನವಾಗಿ ಇಟ್ಟಿರ್ತಾರೆ. ಅವನೇ ಎಲ್ ಮ್ಯಾಂಚೋ. ಇವನ ಭಯ ಯಾವ ಮಟ್ಟಿಗಿತ್ತು ಅಂದರೆ ತನ್ನನ್ನು ಹಿಡಿಯಲು ಬಂದ ಸೇನೆ ಹೆಲಿಕಾಪ್ಟರನ್ನೇ ಬ್ಲಾಸ್ಟ್ ಮಾಡಿಸಿರ್ತಾನೆ. ಇವನ ಗ್ಯಾಂಗ್ನಲ್ಲಿ ಒಂದು ದೊಡ್ಡ ಪ್ರೈವೇಟ್ ಆರ್ಮಿನೇ ಇರುತ್ತೆ. ಆದರೆ ಫೆಬ್ರವರಿ 22, 2026ರಂದು ಇವನ ಸಾಮ್ರಾಜ್ಯ ಅಂತ್ಯವಾಗಿದೆ. ಒಂದು ಸಣ್ಣ ತಪ್ಪಿನಿಂದಾಗಿ ಗುಂಡೇಟು ತಿಂದು ಪ್ರಾಣ ಬಿಟ್ಟಿದ್ದಾನೆ. ಹಾಗಾದರೆ ಯಾರು ಈ ಎಲ್ ಮ್ಯಾಂಚೋ? ಆತ ಸಿಕ್ಕಿಬಿದ್ದಿದ್ದು ಹೇಗೆ? ನಮಸ್ಕಾರ ಸ್ನೇಹಿತರೆ, ಕನ್ನಡ ಫೈಲ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೆಕ್ಸಿಕೋದ ಅತಿ ಕ್ರೂರ ಡಾನ್ನ ರೋಚಕ ಕಥೆಯನ್ನು ತಿಳಿಯೋಣ. ಈ ಎಲ್ ಮ್ಯಾಂಚೋ ಮೆಕ್ಸಿಕೋದ ಮೈಕೋಕಾನ್ ಎಂಬ ಹಳ್ಳಿಯಲ್ಲಿ 17 ಜುಲೈ 1966ರಲ್ಲಿ ಜನಿಸ್ತಾನೆ. ಇವನು ಜನಿಸಿದ್ದು ತೀರಾ ಬಡತನದಲ್ಲಿದ್ದ ಕುಟುಂಬದಲ್ಲಿ. ಇವರ ಮನೆಯಲ್ಲಿ ಬಡತನ ಇದ್ದ ಕಾರಣದಿಂದಾಗಿ ಇವನು 5ನೇ ತರಗತಿಗೆ ಶಾಲೆಯಿಂದ ಡ್ರಾಪ್ಔಟ್ ಆಗ್ತಾನೆ. ಕೇವಲ 14 ವರ್ಷ ವಯಸ್ಸಿದ್ದಾಗಲೇ ಗಾಂಜಾ ತೋಟಗಳಿಗೆ ಕಾವಲು ಕಾಯುವ ಕೆಲಸಕ್ಕೆ ಸೇರಿಕೊಂಡ. 1980ರ ದಶಕದಲ್ಲಿ ಅಕ್ರಮವಾಗಿ ಅಮೆರಿಕದ ಕ್ಯಾಲಿಫೋರ್ನಿಯಾಗೆ ನುಗ್ಗಿದ. ಅಲ್ಲಿ ಡ್ರಗ್ಸ್ ಮಾರಾಟ ಮಾಡಲು ಶುರು ಮಾಡ್ತಾನೆ ಮತ್ತು 1986ರಲ್ಲಿ ಕಳ್ಳತನ ಮತ್ತು ಗನ್ ಇಟ್ಕೊಂಡಿದ್ದಕ್ಕಾಗಿ ಇವನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅಲ್ಲಿ 3 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ ನಂತರ ಅಮೆರಿಕ ಇವನನ್ನು ಮೆಕ್ಸಿಕೋಗೆ ಗಡೀಪಾರು ಮಾಡುತ್ತೆ. ಮೆಕ್ಸಿಕೋಗೆ ಬಂದ ಮೇಲೆ ಈತ ಮಾಡಿದ್ದು ಒಂದು ಅಚ್ಚರಿಯ ಕೆಲಸ. ಹೌದು, ಆತ ಸ್ಥಳೀಯ ಪೊಲೀಸ್ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರ್ಕೊತಾನೆ. ಇದರಿಂದ ಅವನಿಗೆ ಪೊಲೀಸರ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತದೆ, ಲಂಚ ಮತ್ತು ಭ್ರಷ್ಟಾಚಾರದ ಜಾಲ ಹೇಗಿದೆ ಎಂದು ಸಂಪೂರ್ಣವಾಗಿ ಅರ್ಥ ಮಾಡ್ಕೊತಾನೆ. ಕೆಲವು ದಿನಗಳ ನಂತರ ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮಿಲಾನಿಯೋ ಕಾರ್ಟೆಲ್ ಎಂಬ ಮಾಫಿಯಾ ಗುಂಪಿನಲ್ಲಿ ಒಬ್ಬ ಸಾಮಾನ್ಯ ಹಿಟ್ಮ್ಯಾನ್ ಆಗಿ ಕೆಲಸ ಶುರು ಮಾಡ್ತಾನೆ. ತನ್ನ ಬುದ್ಧಿವಂತಿಕೆ ಮತ್ತು ಕ್ರೌರ್ಯದಿಂದ ಹಂತ ಹಂತವಾಗಿ ಮೇಲೇರಿದ. 2009ರ ಸುಮಾರಿಗೆ ತನ್ನದೇ ಆದ ಒಂದು ಹೊಸ ಸಾಮ್ರಾಜ್ಯವನ್ನು ಕಟ್ಟಿದ. ಅದೇ ಜೆಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್. ಅದನ್ನ CJNG ಅಂತಲೂ ಕರೀತಾರೆ. ಇದು ಕೇವಲ ಒಂದು ಡ್ರಗ್ಸ್ ಮಾರುವ ಗುಂಪಾಗಿರಲಿಲ್ಲ, ಬದಲಾಗಿ ಒಂದು ದೊಡ್ಡ ಆರ್ಮಿಯಾಗಿತ್ತು. ಅಮೆರಿಕಾಗೆ ಕೊಕೇನ್ ಮತ್ತು ಅತ್ಯಂತ ಅಪಾಯಕಾರಿ ಫೆಂಟನಿಲ್ ಡ್ರಗ್ಸ್ ಅನ್ನು ಸಾಗಿಸುವುದು ಇವನ ಮುಖ್ಯ ದಂಧೆಯಾಗಿರುತ್ತದೆ. ಎಲ್ ಮ್ಯಾಂಚೋ ಮತ್ತು ಅವನ CJNG ಕಾರ್ಟೆಲ್ ಎಷ್ಟು ಕ್ರೂರವಾಗಿತ್ತು ಅಂದರೆ ಅವರು ತಮ್ಮ ಶತ್ರುಗಳನ್ನು ಕೊಲ್ಲಲು ಡ್ರೋನ್ಗಳನ್ನು, ರಾಕೆಟ್ ಲಾಂಚರ್ಗಳನ್ನು ಬಳಸುತ್ತಿದ್ದರು. ಇವನ ಕಾರ್ಟೆಲ್ ಗ್ಯಾಂಗ್ ಕೇವಲ ಡ್ರಗ್ಸ್ ಮಾತ್ರವಲ್ಲದೆ ಕಿಡ್ನ್ಯಾಪ್, ಸುಲಿಗೆ ಮತ್ತು ತೈಲ ಕಳ್ಳತನವನ್ನು ಮಾಡ್ತಿರ್ತಾರೆ. ರಾಜಕಾರಣಿಗಳು ಮತ್ತು ಪೊಲೀಸರ ಹತ್ಯೆಗಳನ್ನು ಸಾರ್ವಜನಿಕವಾಗಿ ಮಾಡಿ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇರ್ತಾರೆ. ಇವನು ಎಷ್ಟು ರಹಸ್ಯವಾಗಿ ಬದುಕುತ್ತಿದ್ದ ಎಂದರೆ ತನ್ನದೇ ಆದ ಒಂದು ಪ್ರತ್ಯೇಕ ಆಸ್ಪತ್ರೆಯನ್ನು ಬೆಟ್ಟದ ಮೇಲಿನ ಅರಣ್ಯದಲ್ಲಿ ಕಟ್ಕೊಂಡಿರ್ತಾನೆ. ಅಮೆರಿಕದ DEA ಅಂದರೆ ಡ್ರಗ್ ಎನ್ಫೋರ್ಸ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಇವನ ತಲೆಗೆ $15 ಮಿಲಿಯನ್ ಬಹುಮಾನವನ್ನು ಘೋಷಣೆ ಮಾಡಿರುತ್ತೆ. ಅಮೆರಿಕ ಸರ್ಕಾರ ಇವನ ಕಾರ್ಟೆಲ್ ಗ್ಯಾಂಗ್ನ ವಿದೇಶಿ ಭಯೋತ್ಪಾದಕ ಸಂಘಟನೆ ಎಂದು ಘೋಷಣೆ ಮಾಡಿರುತ್ತೆ. ಎಷ್ಟೇ ಪ್ರಬಲನಾಗಿದ್ದರೂ ಪಾಪದ ಕೊಡ ತುಂಬಲೇಬೇಕು. ವರ್ಷಗಳ ಕಾಲ ಪೊಲೀಸರ ಕಣ್ತಪ್ಪಿಸಿ ಗುಡ್ಡಗಾಡುಗಳಲ್ಲಿ ಅಡಗಿದ್ದ ಎಲ್ ಮ್ಯಾಂಚೋ ಮಾಡಿದ್ದು ಒಂದೇ ಒಂದು ತಪ್ಪು. ಆತನ ಗೆಳತಿಯೊಬ್ಬಳು ಆತನನ್ನು ಭೇಟಿಯಾಗಲು ರಹಸ್ಯವಾಗಿ ಹೋಗುತ್ತಿದ್ದಳು. ಅಮೆರಿಕದ ಇಂಟೆಲಿಜೆನ್ಸ್ ಮತ್ತು ಮೆಕ್ಸಿಕೋದ ಮಿಲಿಟರಿ ಸೇನೆಯು ಆಕೆಯ ಮೇಲೆ ಕಣ್ಣಿಟ್ಟಿತು. ಫೆಬ್ರವರಿ 20, 2026ರಂದು ಆಕೆ ತಪಾಲಪ ಎಂಬ ಗುಡ್ಡಗಾಡು ಪ್ರದೇಶದ ಒಂದು ರಹಸ್ಯ ಕ್ಯಾಬಿನ್ ಕಡೆಗೆ ಹೋದಳು. ಫೆಬ್ರವರಿ 22 ಭಾನುವಾರದಂದು ಮೆಕ್ಸಿಕೋದ ಸ್ಪೆಷಲ್ ಫೋರ್ಸ್ ಆ ಕ್ಯಾಬಿನನ್ನು ಸುತ್ತುವರೆದರು. ಅಲ್ಲಿ ಭೀಕರ ಗುಂಡಿನ ಚಕಮಕಿ ನಡೆಯಿತು. ಎಲ್ ಮ್ಯಾಂಚೋನ ಅಂಗರಕ್ಷಕರು ಸೇನೆಯ ಮೇಲೆ ರಾಕೆಟ್ ಲಾಂಚರ್ಗಳಿಂದ ದಾಳಿ ಮಾಡಿದರು. ಆದರೆ ಕೊನೆಗೆ ಸೇನೆಯ ಗುಂಡೇಟು ಎಲ್ ಮ್ಯಾಂಚೋಗೆ ತಗುಲಿತು. ತೀವ್ರವಾಗಿ ಗಾಯಗೊಂಡಿದ್ದ ಅವನನ್ನು ಹೆಲಿಕಾಪ್ಟರ್ ಮೂಲಕ ಮೆಕ್ಸಿಕೋ ಸಿಟಿಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಪ್ರಪಂಚದ ಮೋಸ್ಟ್ ವಾಂಟೆಡ್ ಡಾನ್ ಉಸಿರೆಳೆದ. ಅವನ ಸಾವಿನ ಸುದ್ದಿ ಹೊರಬೀಳುತ್ತಿದ್ದಂತೆ ಮೆಕ್ಸಿಕೋದಾದ್ಯಂತ ಅವನ ಕಾರ್ಟೆಲ್ ಸದಸ್ಯರು ರೊಚ್ಚಿಗೆದ್ದರು. ವಾಹನಗಳಿಗೆ ಬೆಂಕಿ ಹಚ್ಚಿ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ರಸ್ತೆಗಳನ್ನು ಬಂದ್ ಮಾಡಿದರು. ಸೇನೆ ಮತ್ತು ಕಾರ್ಟೆಲ್ ಗ್ಯಾಂಗ್ ನಡುವೆ ನಡೆದ
ಕಾಳಗದಲ್ಲಿ 25ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮೆಕ್ಸಿಕೋ ಸರ್ಕಾರ 10,000ಕ್ಕೂ ಹೆಚ್ಚು ಸೈನಿಕರನ್ನು ನಿಯೋಜಿಸಿದೆ. ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಹುಟ್ಟಿ ಪ್ರಪಂಚದ ಅತಿ ದೊಡ್ಡ ಡ್ರಗ್ಸ್ ಲಾರ್ಡ್ ಆಗಿ ಬೆಳೆದ ಎಲ್ ಮ್ಯಾಂಚೋನ ಕತೆ ಈಗ ಅಂತ್ಯವಾಗಿದೆ. ಅವನ ನಂತರ ಮುಂದಿನ ಡಾನ್ ಯಾರು ಎಂಬ ಪ್ರಶ್ನೆ ಈಗ ಇಡೀ ಪ್ರಪಂಚವನ್ನು ಕಾಡುತ್ತಿದೆ. ಇದಾಗಿತ್ತು ಎಲ್ ಮ್ಯಾಂಚೋನ ರೋಚಕ ಇತಿಹಾಸ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ರಹಸ್ಯ ಕಥೆಗಳಿಗೆ ನಮ್ಮ ಕನ್ನಡ ಫೈಲ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಸಿಗೋಣ.